ದರ್ಶನ್ ವೈದ್ಯಕೀಯ ವರದಿ ಕೋರ್ಟ್ಗೆ ಸಲ್ಲಿಕೆ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ವರದಿಯಲ್ಲಿ ದರ್ಶನ್ ಕಳ್ಳಾಟಗಳು ಬಯಲಾಗಿದೆ. ನಟ ದರ್ಶನ್ಗೆ ಯಾವುದೇ ಫಂಗಸ್ ಆಗಿಲ್ಲ. ಚರ್ಮ ರೋಗ ತಜ್ಞರು ನೀಡಿದಂತ ವರದಿ ಫಂಗಸ್ ಆಗಿದೆ ಅಂತೇಳಿ ದರ್ಶನ್ ಅವರು ಕೋರ್ಟ್ ಮೊರೆ ಹೋಗಿದ್ರು. ಬೆನ್ನು ನೋವಿನ ಬಗ್ಗೆಯೂ ಕೂಡ ಹೇಳಿಕೊಂಡಿದ್ರು. ಇದೆಲ್ಲವೂ ಈಗ ಕಳ್ಳಾಟ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. 10 ಪುಟಗಳ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. 10 ಪ್ರಶ್ನೆಗಳನ್ನ ನ್ಯಾಯಮೂರ್ತಿಗಳು ಕೇಳಿದ್ರು. ನ್ಯಾಯಮೂರ್ತಿಗಳಾಗಿರುವಂಥ ವರದರಾಜು ಅವರು ಕೇಳಿದ್ರು. ಅದರಲ್ಲಿ ಫಂಗಸ್ ಆಗಿಲ್ಲ ಅನ್ನುವಂಥ ರಿಪೋರ್ಟ್ ಬಂದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಾನು ಒಂದು ಕೋಣೆಗೆ ಮಾತ್ರ ಸೀಮಿತ ಆಗಿದ್ದೀನಿ, ನನಗೆ ಹೊರಗಡೆ ಓಡಾಡೋದು ಬಿಡ್ತಾ ಇಲ್ಲ, ನನ್ನನ್ನು ಬ್ಯಾರಕ್ನಲ್ಲಿ ಹಾಕಿದ್ದಾರೆ ಎನ್ನುವುದಾಗಿ ದರ್ಶನ್ ಅವರು ಕೋರ್ಟ್ ಮೊರೆ ಹೋಗಿದ್ರು. ನ್ಯಾಯಾಧೀಶರ ಮುಂದೆ ಫಂಗಸ್ ಆಗಿದೆ ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ರು ದರ್ಶನ್. ಮತ್ತೆ ಕೈಗೂ ಕೂಡ ಯಾವುದೇ ರೀತಿಯ ಪೆಟ್ಟಾಗಿಲ್ಲ, ಎಲ್ಲವೂ ನಾರ್ಮಲ್ ಇದೆ ಅಂತೇಳಿ ರಿಪೋರ್ಟ್ ಹೇಳ್ತಾ ಇದೆ. ಹಾಗಾದರೆ ಇಷ್ಟು ದಿವಸ ಬೆನ್ನು ನೋವು ಅಂತ ಹೇಳಿದ್ದು, ನನಗೆ ಸೂರ್ಯನ ಕಿರಣಗಳನ್ನೇ ನಾನು ನೋಡಿಲ್ಲ, ಈ ರೀತಿಯೆಲ್ಲ ಹೇಳಿದ್ದು ನಾಟಕನ ಎನ್ನುವಂಥ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಬೆನ್ನು ನೋವಿನ ಬಗ್ಗೆಯೂ ದರ್ಶನ್ ಕಳ್ಳಾಟ ಆಡಿರೋದು ಗೊತ್ತಾಗಿದೆ. ದರ್ಶನ್ಗೆ ಫಿಸಿಯೋಥೆರಪಿ ಮಾಡಲಾಗ್ತಾ ಇದೆ ಅಂತೇಳಿ ಉಲ್ಲೇಖವನ್ನು ಮಾಡಲಾಗಿದೆ. 10 ಪುಟಗಳ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು. ದರ್ಶನ್ ಮಾಡಿದಂಥ ಆರೋಪಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಸುಮಾರು 10 ಪ್ರಶ್ನೆಗಳನ್ನು ಸಿದ್ಧಪಡಿಸಿ ದರ್ಶನ್ರಿಂದ ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಸದ್ಯ ದರ್ಶನ್ ಮಾಡಿರುವಂಥ ಆರೋಪಗಳಿಗೆ ನ್ಯಾಯಮೂರ್ತಿಗಳು ಉತ್ತರವನ್ನು ಪಡೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದು ಕೂಡ ವಿತ್ ಡಾಕ್ಯುಮೆಂಟ್. ವೈದ್ಯಕೀಯ ವರದಿಯನ್ನು ಇಟ್ಕೊಂಡೇ ಇಲ್ಲಿ ದರ್ಶನ್ ಕಳ್ಳಾಟ ಆಡಿರೋದು. ಒಂದು ಕಡೆಯಲ್ಲಿ ಫಂಗಸ್ ಆಗಿದೆ ಅಂತ ಹೇಳಿದ್ದು, ಇನ್ನೊಂದು ಕಡೆಯಲ್ಲಿ ಬೆನ್ನು ನೋವಿನ ಸಮಸ್ಯೆ, ಕೈಗೆ ಪೆಟ್ಟಾಗಿದೆ ಅಂತ ಹೇಳಿದ್ದು, ಇದೆಲ್ಲವೂ ಕೂಡ ನಾಟಕ ಎನ್ನುವಂಥದ್ದು ಬಯಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ದರ್ಶನ್ ವೈದ್ಯಕೀಯ ವರದಿ ಕೋರ್ಟ್ಗೆ ಸಲ್ಲಿಕೆ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ವರದಿಯಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ? ದರ್ಶನ್ ಪರ ವಕೀಲರು ಒಂದೇನು ಆರೋಪವನ್ನ ಮಾಡಿದ್ರು, ಆದ್ರೆ ಎಲ್ಲೋ ಒಂದು ಕಡೆ ವರದಿಯಲ್ಲಿ ದರ್ಶನ್ ಕಳ್ಳಾಟ ಹಾಗೇನೆ ಅವರ ವಕೀಲರು ಮಾಡಿರುವಂತಹ ಆರೋಪ ಸುಳ್ಳಾಗಿರುವಂತದ್ದು. ದರ್ಶನ್ಗೆ ಯಾವುದೇ ರೀತಿಯಾದಂತಹ ಫಂಗಸ್ ಇಲ್ಲ ಅಂತ ಚರ್ಮರೋಗ ತಜ್ಞರು ಕೂಡ ವರದಿ ನೀಡಿದ್ದಾರೆ. ಆದ್ರೆ ಫಂಗಸ್ ಆಗಿಲ್ಲ ಅನ್ನೋ ರಿಪೋರ್ಟ್ ಅನ್ನ ಕೂಡ ಇವತ್ತು ನ್ಯಾಯಾಧೀಶರ ಎದುರು ಪ್ರಾಧಿಕಾರದ ಅಧಿಕಾರಿಗಳು ಕೊಟ್ಟಿರುವಂತದ್ದು. ಸುಮಾರು 10 ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಒಟ್ಟು 10 ಪ್ರಶ್ನೆಗಳನ್ನ ನ್ಯಾಯಮೂರ್ತಿ ವರದರಾಜ್ ಅವರು ಅಂದ್ರೆ ಅಲ್ಲಿ ಹೋಗಿ ಪ್ರಾಧಿಕಾರದ ಅಧಿಕಾರಿಯಾಗಿ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದ್ರು. ಸೊ ಈ ಸಂದರ್ಭದಲ್ಲಿ ದರ್ಶನ್ ಮಾಡಿದ ಆರೋಪಗಳಿಗೆ ಸಂಬಂಧಿಸಿದಂತೆ ಒಟ್ಟು 10 ಪ್ರಶ್ನೆಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ರು. ಈ ಸಂದರ್ಭದಲ್ಲಿ ದರ್ಶನ್ ಪ್ರಮುಖವಾಗಿ ಮೊದಲನೆಯದಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಟಾಯ್ಲೆಟ್ ನ ವ್ಯವಸ್ಥೆ ಇಲ್ಲ ಅನ್ನೋ ಆರೋಪ ಮಾಡಿದ್ರು. ಆದ್ರೆ ಒಂದು ಭಾರತೀಯ ಶೈಲಿಯ ಮತ್ತೊಂದು ವಿದೇಶಿ ಶೈಲಿಯ ಟಾಯ್ಲೆಟ್ ವ್ಯವಸ್ಥೆ ಕೂಡ ಇರುವಂತದ್ದು. ಹಾಗೆಯೇ ದರ್ಶನ್ಗೆ ಹಾಸಿಗೆ ದಿಂಬು ನೀಡಲಾಗಿಲ್ಲ ಎಂಬ ವಿಚಾರವನ್ನ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಿದ್ರು. ಆದ್ರೆ ವಿಚಾರಣಾಧೀನ ಖೈದಿಗಳಿಗೆ ಹೆಚ್ಚುವರಿ ಹಾಸಿಗೆ ದಿಂಬು ನೀಡುವ ನಿಯಮವಿಲ್ಲ ಅಂತ ಈಗಾಗಲೇ ತಿಳಿಸಿರುವಂತದ್ದು. ಹಾಗೇನೆ ದರ್ಶನ್ ಅವರನ್ನ ಬಿಸಿಲನ್ನೇ ನೋಡಿಲ್ಲ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರತಿದಿನ 1 ಗಂಟೆ ವಾಕಿಂಗ್ ಹಾಗೇನೆ ಆಟ ಆಡಲು ಅವರಿಗೆ ಅವಕಾಶವನ್ನ ಕೂಡ ನೀಡಿರುವಂತದ್ದು. ಆದ್ರೆ ದರ್ಶನ್ ಈಗಾಗಲೇ ಸಿನಿಮಾ ನಟ ಆಗಿರೋ ಕಾರಣ ಪರಪ್ಪನ ಬ್ಯಾರಕ್ ಬಳಿ ಓಡಾಡುವಾಗ ಹೆಚ್ಚು ಓಡಾಟ ಮಾಡುವಾಗ ಸೆಲೆಬ್ರಿಟಿ ಆಗಿರೋದ್ರಿಂದ ಇತರೆ ಬ್ಯಾರಕ್ ನ ಖೈದಿಗಳು ಕಿರುಚುವುದು ಅರಸೋದೆಲ್ಲ ಮಾಡ್ತಾರೆ. ಸೊ ಹೀಗಾಗಿ ಆತನನ್ನ ಬ್ಯಾರಕ್ ನ ಒಳಗಡೆನೆ ಓಡಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೇನೆ ಅಸಲಿಗೆ ಖೈದಿಗಳಿಗೆ ಟಿವಿ ನೋಡಲು ಅವಕಾಶ ಇದೆ ಅಂತ ಒಂದು ಆರೋಪವನ್ನ ಮಾಡಿದ್ರು. ಆದ್ರೆ ದರ್ಶನ್ ಹೇಳಿರುವಂತೆ ಅವರಿಗಾಗಿ ಪ್ರತ್ಯೇಕ ನೀಡುವ ಅಂದ್ರೆ ಟಿವಿ ಕೊಡುವಂತಹ ವ್ಯವಸ್ಥೆ ಇಲ್ಲ ಅಂತ ಈಗಾಗಲೇ ಜೈಲು ಮ್ಯಾನ್ಯುವಲ್ ಪ್ರಕಾರ ಇರುವಂತದ್ದು. ಹಾಗೇನೆ ಕುಟುಂಬಕ್ಕೆ ಜೈಲಿನಿಂದ ಕರೆ ಮಾಡಿದಾಗ ಲೌಡ್ ಸ್ಪೀಕರ್ ನಲ್ಲಿ ಮಾತನಾಡುವಂತೆ ಹೇಳ್ತಾರೆ ಅನ್ನೋ ಆರೋಪ ಮಾಡಿದ್ರು. ಆದ್ರೆ ಅಸಲಿಗೆ ಜೈಲಿನ ನಿಯಮದ ಪ್ರಕಾರ ಜೈಲಿನಿಂದ ಖೈದಿಗಳು ಅವರ ಮನೆಯವರಿಗೆ ಅಥವಾ ವಕೀಲರಿಗೆ ಕರೆ ಮಾಡುವಾಗ ಅವರ ಕರೆಗಳನ್ನ ಅಲ್ಲಿರುವಂತಹ ಅಧಿಕಾರಿಗಳು ಆಲಿಸಬಹುದು. ಹಾಗಾಗಿ ಲೌಡ್ ಸ್ಪೀಕರ್ ನಲ್ಲೇ ಮಾತನಾಡುವಂತೆ ದರ್ಶನ್ಗೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಹಾಗೇನೆ ಬಿಸಿಲಿಗೆ ಹೋಗದೆ ಕಾಲಿಗೆ ಫಂಗಸ್ ಬಂದಿದೆ ಎಂಬ ಆರೋಪ ಏನಿದೆ. ಸೊ ಸದ್ಯ ಚರ್ಮರೋಗ ತಜ್ಞೆ ಜ್ಯೋತಿ ಅವರು ದರ್ಶನ್ ಅವರನ್ನ ಪರಿಶೀಲನೆ ಮಾಡಿದಾಗ
ದರ್ಶನ್ ಅವರ ಕಾಲಿಗೆ ಫಂಗಸ್ ಬಂದಿಲ್ಲ, ಬದಲಿಗೆ ಅವರ ಹಿಮ್ಮಡಿ ತುಸು ಒಡೆದಿರುವಂತದ್ದು. ಸೊ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಅದನ್ನೇ ಸೊಳ್ಳೆ ಬತ್ತಿ ಆಗಿರ್ಬೋದು, ಕನ್ನಡಿ ಆಗಿರ್ಬೋದು, ಬಾಚಣಿಕೆ ನೀಡಿಲ್ಲ ಅಂತ ಆರೋಪ ಏನ್ ಮಾಡಿದ್ದಾರೆ. ಅಸಲಿಗೆ ಅಪರಾಧಿಗಳಿಗೆ ಮಾತ್ರವೇ ಈ ವ್ಯವಸ್ಥೆ ಇರುವಂತದ್ದು. ಯಾಕಂದ್ರೆ ದರ್ಶನ್ ಈಗಾಗಲೇ ವಿಚಾರಣಾ ದಿನ ಕೈದಿಯಾಗಿರುವಂತದ್ದು. ಸೊ ಸದ್ಯ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಮೂರ್ತಿ ವರದರಾಜ್ ಅವರು ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅವರು ಹೇಳಿರುವಂತೆ ಜೈಲಾಧಿಕಾರಿಗಳು ಜೈಲಿನ ಕೈಪಿಡಿಯಲ್ಲಿರುವಂತಹ ಎಲ್ಲಾ ನಿಯಮಗಳನ್ನ ಕೂಡ ಪಾಲನೆ ಮಾಡಿರುವಂತದ್ದು. ಇವತ್ತು ನ್ಯಾಯಾಲಯದ ಎದುರು ದರ್ಶನ್ ಪರ ವಕೀಲರು ಪ್ರಾಧಿಕಾರಿಗಳು ಕೊಟ್ಟಿರುವಂತಹ ಏನು ಇದಿದೆ ಅದನ್ನ ಕೊಡುವಂತೆ ಒಂದು ಮನವಿಯನ್ನ ಮಾಡಿದ್ರು. ಆದ್ರೆ ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಅರ್ಜಿಯನ್ನ ಹಾಕಿ ತೆಗೆದುಕೊಳ್ಳುವಂತೆ ಸೂಚನೆ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಅಕ್ಟೋಬರ್ 24ಕ್ಕೆ ಒಂದು ವಿಚಾರಣೆ ಕೂಡ ಮುಂದೂಡಿಕೆ ಆಗಿದೆ. ಸೊ ಅವತ್ತು ದರ್ಶನ್ ಪರ ವಕೀಲರು ಯಾವ ರೀತಿ ಕೌಂಟರ್ ಆಗಿ ವಕಾಲತ್ತನ್ನು ವಹಿಸ್ತಾರೆ ಅನ್ನೋದು ಪ್ರಮುಖವಾಗಿರುವಂತದ್ದು. ಆದ್ರೆ ಸದ್ಯದ ಮಾಹಿತಿ ಪ್ರಕಾರ ದರ್ಶನ್ ಹಾಗೇನೆ ದರ್ಶನ್ ಪರ ವಕೀಲರು ಮಾಡಿರುವಂತಹ ಆರೋಪಗಳಿಗೆ ಬೇಕಾದಂತಹ ಪೂರಕ ಸಾಕ್ಷ್ಯಗಳು ನ್ಯಾಯಮೂರ್ತಿಗಳೇ ಕಳಿಸಿರುವಂತಹ ಪ್ರಾಧಿಕಾರದ ಅಧಿಕಾರಿಗಳಿಗೆ ಸಿಕ್ಕಿಲ್ಲ ಅನ್ನೋದು ಈಗಾಗಲೇ ಅಂಶ ಬೆಳಕಿಗೆ ಬಂದಿದೆ. ಸೊ ಎಲ್ಲೋ ಒಂದ್ ಕಡೆ ದರ್ಶನ್ ಹಾಗೇನೆ ದರ್ಶನ್ ವಕೀಲರು ಕೇಳ್ತಿರುವಂತಹ ಫೆಸಿಲಿಟಿ ಹಾಗಾದ್ರೆ ಅದು ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಇಲ್ಲ, ಹಾಗಾಗಿ ಅದನ್ನ ಕೊಡೋದಕ್ಕೆ ಬರಲ್ಲ ಅಂತ ನ್ಯಾಯಾಧೀಶರು ಕೂಡ ತೀರ್ಮಾನ ಮಾಡುವ ಸಾಧ್ಯತೆ ಇದೆ. ಸಂಪತ್, ಥ್ಯಾಂಕ್ ಯು ಭವ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.